ಅಪ್ಪಯ್ಯ ಇಲ್ಲ ನೀವೇನು ಮಾಡಬೇಕು ಅನ್ಕೊಂಡಿದ್ದೀರಿ ಅಂತ ನನಗಂತೂ ಅರ್ಥ ಆಯ್ತಲ್ಲ ಕಣಪ್ಪಯ್ಯ. ಆ ವೆಂಕಿನ ಜೊತೆಲೆ ಕರ್ಕ ಬರ್ಬೋದಾಗಿತ್ತು, ಬೇಡ ಅಂದ್ಬಿಟ್ರಿ. ಏನು ಮಾಡಕ್ ಹೊಟ್ಟಿದ್ದೀರಿ ಅಂತ ನನಗಂತೂ ಅರ್ಥ ಆಯ್ತಲ್ಲ ಕಣಪ್ಪಯ್ಯ. ಏಯ್ ಮರುಗೌಡ, ನಾನೇನೇ ಮಾಡಿದ್ರು ಯೋಚನೆ ಮಾಡೋದು ಅಂತ ನಿಂಗೆ ಗೊತ್ತು ಅಲ್ವಲ್ಲ. ಇದನ್ನು ಹಂಗೆ ಕಲ ಯೋಚನೆ ಮಾಡಿರೋದು. ನೀನು ತಪ್ಪಿರ್ಲಾ? ಹಂಗಲ್ಲ ಕಣಪ್ಪಯ್ಯ. ಅಲ್ಲ ಪಾಪ ಬರ್ಬೇಕಾದ್ರೆ ನಂಗೆ ಬೆಂಕಿನ ಕರ್ಕ ಬರ್ಬೇಕಾಗಿತ್ತು ಅಂತ ಮನ್ಸು ಹೇಳ್ತಾ ಇತ್ತು. ಆ ಇನ್ಸ್ಪೆಕ್ಟ್ರು ಅವ್ನಿಗೇನು ತೊಂದರೆ ಮಾಡ್ಬಿಡ್ತಾರೋ ಅಂತ ನನಗೆ ದಿಗ್ಲಾಯ್ತದೆ ಕಣಪ್ಪಯ್ಯ. ಅಪ್ಪಯ್ಯ ಅವನು ತುಂಬ ಮುಗ್ಧ ಕಣಪ್ಪಯ್ಯ. ಅವ್ನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಬೀಗ್ರು ಮನೆಯವ್ರಿಗೆ ಏನಂತ ಉತ್ತರ ಕೊಟ್ಟಿರಿ? ಅದಕ್ಕೆ ಅವನ್ನ ಆಚೆ ಕರ್ಕ ಬಂದ್ಬಿಡುಮ. ಒಂದಷ್ಟು ದಿನ ಬಿಟ್ಟು ಬೇರೆ ಇನ್ನೊಬ್ಬನ ತಗೊಂಡು ಸರೆಂಡರ್ ಮಾಡಿಸ್ಬಿಟ್ರೆ ಎಲ್ಲ ಸರಿತದೆ. ಓ ಅಪ್ಪ ತಂದೆ ಸುಮ್ಕಿರಪ್ಪ. ನಾವು ಈಗ ಮಾಡ್ಕೊಂಡಿರೋ ಪೊಜಿತೀನಿ ಸಾಕಾಗೋಗೋದೆ. ನೀನೇನೋ ಇನ್ನೊಬ್ರು ಕರ್ಕೊಂಬಂದು ಸರೆಂಡರ್ ಮಾಡಿಸ್ಯಾ ನಿಜ. ನೀನು ಹಿಂಗೆಲ್ಲ ಯೋಚನೆ ಮಾಡ್ತೀಯ ಅಂತಾನೆಯ ನಾನು ಒಂದು ತೀರ್ಮಾನ ತಕ್ಕೊಂಡು ಆ ಎಂಕಿ ಕಥೆನ ಮುಗ್ಸಕ್ಕೆ ಹೇಳಿವ್ನಿ. ಏನು ಹೇಳ್ತಿದ್ದೀರಪ್ಪಯ್ಯ? ಹೌದು ಕಲ, ಅವನು ಎಲ್ಲಿವರೆಗೂ ಜೀವಂತವಾಗಿರ್ತಾನೋ ಅಲ್ಲಿವರೆಗೂ ನಾವು ನೆಮ್ಮದಿಯಾಗಿರೋಕ್ಕಾಗಿಲ್ಲ ಕಲ. ಪ್ರತಿ ಕ್ಷಣ ಒಂದಲ್ಲ ಒಂದು ಸಮಸ್ಯೆ ತಲೆನೋವು ಮಾಡ್ತಾನೆ ಇರ್ತಾನೆ. ಅದಕ್ಕೆ ಅವನ್ನೆಲ್ಲಾದ್ರೂ ದೂರ ಕರ್ಕೊಂಡೋಗಿ ಎನ್ಕೌಂಟರ್ ಮಾಡಿ ಬಿಸಾಕಿ ಅಂತ ಹೇಳಿವ್ನಿ. ಯಾಕೆ ಹಂಗೆ ಹೇಳಿದ್ರಿ ಅಪ್ಪಯ್ಯ? ಅವನ್ ಸತ್ರ ನಮ್ಗೇನು ಲಾಭ? ಲೇ ದಡ್ಡ, ಇದು ಲಾಭ ನಷ್ಟದ ಪ್ರಶ್ನೆ ಅಲ್ಲ ಕಲ. ನಾವು ಬದುಕೋದು ಮುಖ್ಯ ಕಲ. ಅಲ್ಲ ಕಲ, ಇನ್ನು ಏಳು ದಿನ ಅಂತ ಈ ಕೇಸ್ ವಿಚಾರ ಓಡಾಡ್ಕೊಂಡಿರಕ್ಕಾಯ್ತದ ಹೇಳೋ? ಅದಕ್ಕೆ ಇವತ್ತಿಗೆಲ್ಲ ಮುಗಿಬೇಕು. ಈಗಾಗಲೇ 2 ಜೀವ ಹೋಗವೆ, ಇದು ಹೋದ್ರೆ 3 ಆಯ್ತದೆ. 3ಕ್ಕೆ ಮುಖ ಆಯ್ತದ ಬಿಡ್ಲಾ? ಅಪ್ಪಯ್ಯ ನಿನ್ನ ಕೈ ಮುಗಿತೀನಿ ಕಣಪ್ಪಯ್ಯ. ಈಗಲೇ ಫೋನ್ ಮಾಡಿ ಆ ಇನ್ಸ್ಪೆಕ್ಟರ್ಗೆ ಅವನು ವೆಂಕಿಗೆ ಏನು ಮಾಡಬೇಡಿ ಅಂತ ಹೇಳಿ ಅಪ್ಪಯ್ಯ. ಅಪ್ಪಯ್ಯ ಬೇಡ ಕಣಪ್ಪಯ್ಯ, ಅವನು ತುಂಬ ಮುಗ್ಧ ಕಣಪ್ಪಯ್ಯ, ಅಮಾಯಕ. ಅವನಿಗೇನು ಆಗ್ಬಾರ್ದು ಕಣಪ್ಪಯ್ಯ. ಅದು ಅಲ್ಲದೆ ಅವ್ನು ನಮ್ಮ ಸಂಬಂಧಿಕ ಕಣಪ್ಪಯ್ಯ. ಬೇಡ ಅಂತ ಹೇಳಿ ಅಪ್ಪ, ನಿಮ್ಮ ಕಾಲಿಗೆ ಬೀಳ್ತೀನಿ ಕಣಪ್ಪಯ್ಯ. ನೋಡ್ಲಾ ಮರುಗೌಡ, ನನಗೆ ದೂರದ ಸಂಬಂಧಕ್ಕಿಂತ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ನನ್ನ ರಕ್ತ ಸಂಬಂಧ ಮುಖ್ಯ ಕಲ. ನನ್ನ ಮಗನ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಾನು ಯಾವ ಮಟ್ಟಕ್ಕೆ ಬೇಕಾದರೂ ಹಿಡಿತೀನಿ. ನೋಡ್ಲಾ ಮರುಗೌಡ, ಏನಲ್ಲ ನೀನು ನಿನ್ನ ತಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಲ್ಲ? ಅಲ್ಲ ಕಲ, ಅವನೇನು ಜೀವನ ಪೂರ್ತಿ ಜೈಲಲ್ಲೇ ಕೊಳಿಬೇಕು ಅಂದ್ಕೊಂಡಿದ್ಯಾ ಹೆಂಗೆ? ಏನಪ್ಪಯ್ಯ, ನನ್ನ ತಮ್ಮ ಜೈಲಲ್ಲಿ ಇರ್ತಾನೆ ಅಂತ ಅಮಾಯಕನ ಪ್ರಾಣ ತೆಗಿಯಕ್ಕಾದೇನಪ್ಪಯ್ಯ? ಏಯ್, ನನಗೂ ಗೊತ್ತು ಕಲ ಅವನ ಅಮಾಯಕ ಅಂತ. ಆದರೆ ಅವ್ನು ಹೊಡೆಯೋ ಗುಂಡ್ಗೆಲ್ಲ ಗೊತ್ತಿರ್ತದೆ ಅವನ ಅಮಾಯಕ ಅಂತ. ಅದು ಯಾರನ್ನು ಬೇಕಾದ್ರೂ ಬಲಿ ತಗತ್ತದೆ. ಏಯ್, ಒಂದು ಬಲಿಯಿಂದ ನನ್ನ ಮಗ ಸಿದ್ದು ಜೀವನ ಬೆಳಕಾಗಕ್ಕಿಲ್ವಲ್ಲ? ನೀನು ಸ್ವಲ್ಪ ಸುಮ್ಕಿರ್ಲ, ಬಂದ ಗಾಡಿ ಹತ್ಕೋ. ಅಲ್ಲ ಕಣಪ್ಪಯ್ಯ, ಮೇಡಮ್ ಅವರೇ, ಆಗ್ಲಿಂದ ನನ್ನ ಇಷ್ಟ ಕಷ್ಟಗಳನ್ನೇ ಕೇಳ್ತಿದ್ದೀರಾ. ನಿಮ್ಗೇನಿಷ್ಟ ಅಂತ ಹೇಳ್ತಾನೆ ಇಲ್ವಲ್ಲ? ನನಗೇನೋ ಸ್ನೇಹಿತರವ್ರೆ, ನನ್ನ ಇಷ್ಟಗಳೇನು ನನ್ನ ಕನಸುಗಳೇನು ಅಂತ ನಿಮ್ಮ ಖಂಡಿತ ಅವ್ರನ್ನ ಕೇಳಿ ತಿಳ್ಕೊಂಡಿರ್ತೀರ ಅನ್ನೋದು ನನಗೆ ಚೆನ್ನಾಗಿ ಗೊತ್ತದೆ. ಆದರೆ ನಿಮ್ಗೆ ಯಾರು ಫ್ರೆಂಡ್ಸ್ ಇಲ್ವಲ್ಲ ಮೇಡಮ್ ಅವರೇ? ನಿಮ್ಮ ಇಷ್ಟ ಏನು ಅಂತ ನಿಮ್ಮ ಹೇಳ್ಬಿಡಿ, ಪ್ಲೀಸ್ 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 ಹೇಳ್ಬಿಡಿ ಮೇಡಮ್ ಅವರೇ. ನಿಜ ಹೇಳ ಸಿದ್ದವ್ರೆ, ನನ್ನ ಆಸೆಗಳನ್ನ ಪಡ್ಕೊಳ್ಳೋ ಹಾಗೆ ಅಥವಾ ನನ್ನ ಕನಸುಗಳನ್ನ ಈಡೇರಿಸೋ ಹಾಗೆ ನನ್ನ ಜೀವನ ಇರಲಿಲ್ಲ ಸಿದ್ದವ್ರೆ. ಅಪ್ಪ ಅಮ್ಮನಿಗೆ ಎಷ್ಟೇ ಕಷ್ಟ ಇದ್ರೂ ನಮಗದು ಗೊತ್ತಾಗದೇ ಇರೋ ಹಾಗೆ ನಮ್ಮನ್ನು ಬೆಳೆಸಿದ್ರು. ನಮಗೇನು ಬೇಕೋ ನಾವು ಹೇಳೋಕ್ಕೂ ಮುಂಚೆನೇ ಅವರೇ ತಿಳ್ಕೊಂಡು ನಮಗೆ ಕೊಡಿಸ್ತಾ ಇದ್ರು. ಆ ತೃಪ್ತಿ ನನಗಿದೆ. ಆದ್ರೂ ಮನ್ಸಲ್ಲಿ ಏನಾರು ಇದ್ದೇ ಇರ್ತದಲ್ವೇ ಮೇಡಮ್ ಅವರೇ? ಇಲ್ಲ ಸಿದ್ದು ಅವರೇ, ನನಗಿದೇ ಬೇಕು ಅದೇ ಬೇಕು ಅಂತ ಯಾವತ್ತೂ ಅನಿಸಿಲ್ಲ, ಹಠನೂ ಮಾಡಿಲ್ಲ. ಇರೋದ್ರಲ್ಲೇ ಖುಷಿಯಾಗಿದ್ಕೊಂಡು ಎಲ್ಲದಕ್ಕೂ ಹೊಂದ್ಕೊಂಡು ಹೋಗೋದೇ ನನಗೆ ಅಭ್ಯಾಸ. ಅಲ್ಲ, ಆದರೂ ಕನಸು ಅನ್ನೋದು ಒಂದು ಇದ್ದೇ ಇರ್ತದಲ್ವೇ ಮೇಡಮ್ ಅವರೇ? ಸಿದ್ದು ಅವರೇ,
ಈಗ ನನ್ನ ಕನಸು ಆಸೆ ಎಲ್ಲ ನೀವೇ. ನಿಮ್ಮ ಜೊತೆ ಚೆನ್ನಾಗಿ ಬಾಳಬೇಕು, ಖುಷಿಯಾಗಿ ಜೀವನ ಸಾಧಿಸ್ಬೇಕು. ಅದು ಬಿಟ್ಟರೆ ಖುಷಿ, ಅವಳು ಚೆನ್ನಾಗಿರಬೇಕು, ನಮ್ಮ ಅಪ್ಪ ಅಮ್ಮ ಖುಷಿಯಾಗಿರಬೇಕು, ಹಾಗೆ ನಿಮ್ಮ ಮನೆಯವರೆಲ್ಲ ನನ್ನನ್ನು ಸೊಸೆಯಾಗಿ ಒಪ್ಕೊಂಡು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ. ಇದೇನು ಮೇಡಮ್ ಅವ್ರೆ ಹಿಂಗೆ ಹೇಳ್ತಿದ್ದೀರಾ? ಅಲ್ಲ, ಆಗ್ಲಿಂದ ಸಣ್ಣ ಪುಟ್ಟ ವಿಷಯಗಳನ್ನ ಹೇಳ್ತಿದ್ದೀರಾ. ನನ್ನ ಕೈಲಿ ಏನಾದ್ರು ಮಾಡಿದ್ದಿದ್ರೆ ಅದನ್ನ ಹೇಳಿ ಮೇಡಮ್ ಅವರೇ. ನೀವೇನು ಮಾಡಬೇಡಿ ಸಿದ್ದವ್ರೆ. ಜೀವನ ಪೂರ್ತಿ ಹೀಗೆ ನನ್ನ ಜೊತೆ ಇದ್ಬಿಡಿ, ನನಗಷ್ಟೇ ಸಾಕು. ಇಲ್ಲಿರೋ ಜಾಗ ಎಲ್ಲ ನಿನ್ನ ಹೆಸ್ರಿಗೆ ಬರ್ಸೋಣ ಅಂತ. ಇವನೊಬ್ಬ. ಏಯ್ ನೋಡು, ಸೀದಾ ಆ ಕಡೆ ಹೋಗ್ತಾ ಇರಬೇಕು, ಹಿಂದ್ಗಡೆ ತಿರುಗಿ ನೋಡಬಾರ್ದು, ಗೊತ್ತಾಯ್ತಾ? ಇವನೇನು ಇಷ್ಟೊಂದು ಮಾತಾಡ್ತಾನೆ, ಏನಾರು ಹೇಳ್ರಿ ಅವನಿಗೆ. ನಿನ್ನ ರಿಲೀಸ್ ಮಾಡ್ತಾ ಇದೀವಿ, ಯಾರ ಕಣ್ಣಿಗೂ ಕಾಣ್ದಂಗೆ ಹೋಗು. ಹೋಗ್ತಾ ಇರಬೇಕು, ಹಿಂದ್ಗಡೆ ತಿರುಗಿ ನೋಡಬಾರ್ದು. ಹೋಗ್ತಾ ಇರ್ಬೋದು. ಹಂಗೆ ಕುಡಿಯಕ್ಕೆ ನೀರಂತೆ ತುಂಬ ಅವ್ನ ಕೊನೆ ಅಷ್ಟೇ ತೀರ್ಸೋಣ. ನಮ್ಮ ಮನೇಲಿ ಏನು ನಡೀತಿದೆ ಅಂತ ಭಗವಂತನೊಬ್ಬನಿಗೆ ಗೊತ್ತು. ಕಷ್ಟಪಟ್ಟು ಕೂಡಿದ ದುಡ್ಡನ್ನೆಲ್ಲ ಮಕ್ಕಳಿಗೆ ಹಂಚಿ ಕೈ ಖಾಲಿ ಮಾಡಿಕೊಂಡೆ. ಸ್ವಲ್ಪ ದುಡ್ಡು ಉಳಿಸ್ಕೊಂಡಿದ್ನಲ್ಲ, ಅದರಲ್ಲಿ ಲಕ್ಷ್ಮಿಗೆ ಮಾತು ಕೊಟ್ಟ ಹಾಗೆ ಮನೆ ಅಡಿಪಾಯನಾದರೂ ಹಾಕಿ ಮನೆ ಕಟ್ಟಕ್ಕೆ ಶುರು ಮಾಡೋಣ ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಸಂತು ಹರೀಶಿಂಗೇನೋ ಕಷ್ಟ ಅಂತ ಬಂದರು. ಅಷ್ಟು ಹತ್ತು ಕರೆದು ಕೇಳ್ಕೊಂಡಾಗ ನನ್ನ ಹತ್ರ ದುಡ್ಡು ಇಟ್ಕೊಂಡು ಕೊಡಲ್ಲ ಅನ್ನೋದಕ್ಕೆ ಬಾಯೇ ಬರಲಿಲ್ಲ. ಲಕ್ಷ್ಮಿ, ಹಾಗಂತ ನಿನಗೆ ಕೊಟ್ಟು ಮಾತಿಂದ ತಪ್ಪಿಸ್ಕೊಳ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಏನೋ ಸ್ವಲ್ಪ ಕಷ್ಟದ ಕಾಲ, ಎಷ್ಟೇ ಕಷ್ಟ ಆಗಲಿ ಲಕ್ಷ್ಮಿ, ನಾನು ಮನೆ ಕಟ್ಟಿಸ್ತೀನಿ. ನಿನ್ನ ಕೈಯಿಂದನೇ
ಆ ಮನೆಗೆ ಲಕ್ಷ್ಮೀ ನಿವಾಸ ಅಂತ ಬೋರ್ಡನ್ನ ಹಾಕಿಸ್ತೀನಿ ಲಕ್ಷ್ಮಿ, ಹಾಕಿಸ್ತೀನಿ. ಹೋಗ್ಬೋದು. ಚಿಲ್ಕ ಒಳಗಡೆ ಹಾಕ್ಬೇಕಾ? ನೋಡು, ಈ ಕಡೆನೇ ಹೋಗ್ಬೇಕು, ಈ ಕಡೆ ಹೋಗ್ಬೇಡ, ಗೊತ್ತಾಯ್ತಾ? ನೀನು ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ಹೋಗ್ತಾ ಇರಬೇಕು, ಹಿಂದ್ಗಡೆ ಮಾತ್ರ ತಿರುಗಿ ನೋಡ್ಬೇಡ, ಗೊತ್ತಾಯ್ತಾ? ಹೋಗೋ. ಹಲೋ, ಹೇ ಮೈಸ್ರಿ, ಆದಷ್ಟು ಬೇಗ ಕೆಲಸ ಮುಂದುವರಿಸ್ರಿ. ದುಡ್ಡು ಅಡ್ಜಸ್ಟ್ ಆಗಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಬೇಗ ಕೆಲಸ ಮುಂದುವರಿಸಿ, ನಾನು ದುಡ್ಡು ಕೊಡ್ತೀನಿ. ಬರ್ತೀನಿ. ಏನ್ರಿ ಇದು ಇಷ್ಟೊಂದು ದುಡ್ಡು ನೆನೆಸ್ತಾ ಇದ್ದೀರಾ? ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು? ಅದೆಲ್ಲ ನಿನ್ಗೆ ಯಾಕೆ, ಬಾಯಿ ಮುಚ್ಕೊಂಡಿರೆ. ಏನ್ರಿ ನೀವು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಬಾಯಿ ಮುಚ್ಕೊಂಡಿರಿ ಅಂತ ಹೇಳ್ತಿದ್ದೀರಾ? ಕಳೆದೋಗಿತ್ತಲ್ಲ ನಿಮ್ಮ ದುಡ್ಡು, ಅದೇನಾದರೂ ವಾಪಸ್ ಸಿಕ್ತಾ? ಯಾರು ಕದಿದ್ದಂತೆ? ಬಾಯಿ ಮುಚ್ಕೊಂಡಿರು ಅಂತ ಹೇಳಿಲ್ವಾ ನಿನಗೆ? ಮತ್ತೆ ಕೇಳ್ತೀಯ ಅದನ್ನೆಲ್ಲ? ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಬಾಯಿ ಮುಚ್ಕೊಂಡಿರು ಅಂತಾನೆ ಹೇಳ್ತಿದ್ದೀರಲ್ಲ ನೀವು ಅವಾಗಿಂದ. ಏನು ಒಳ್ಳೆ ಮಾತಲ್ಲಿ ಹೇಳ್ತೀರಾ, ಇಲ್ಲ ಮನೇಲಿ ಎಲ್ರಿಗೂ ಹೇಳ್ಬಿಡ್ಲಾ? ಮಾವ, ಏನೇ ಬ್ಲಾಕ್ ಮೇಲ್ ಮಾಡ್ತಿದ್ಯಾ? ನೋಡೆ, ದುಡ್ಡು ಎಲ್ಲಿಂದ ಬಂತು ಅನ್ನೋದಕ್ಕಿಂತ ದುಡ್ಡು ಬಂದಿದೆಯಲ್ಲ ಅದು ಮುಖ್ಯ ಆಗುತ್ತೆ. ಮನೆ ಕಟ್ಸೋದಕ್ಕೆ ಹೆಲ್ಪ್ ಆಗುತ್ತೆ ಕಣೆ, ಸುಮ್ಮನೆ ಇರೇ. ನೀವು ನಡ್ಕೋತಾ ಇರೋ ರೀತಿ ನೋಡಿದ್ರೆ ನನಗೆ ಯಾಕೋ ನಿಮ್ಮ ಮೇಲೆ ಅನುಮಾನ ಬರ್ತಿದೆ. ಈ ದುಡ್ಡಿನೇನಾದರೂ ಕದ್ಗಿರ್ಕೊಂಡು ಬಂದ್ಬಿಟ್ರೇನ್ರಿ? ಅಲ್ಲೇ ಕಳ್ತನದಲ್ಲಿ ಮನೆ ಕಟ್ಟಿಸ್ತಾ ಇದ್ದೀರಾ, ಇನ್ನು ಮನೆಗೆ ಬೇಕಾಗಿರೋ ದುಡ್ಡನ್ನ ಕಳ್ತನ ಮಾಡೋಕ್ಕೆ ಶುರು ಮಾಡ್ಬಿಟ್ರೇನ್ರಿ? ಏನು ನೀನು ಬಾಯಿ ಬಂದಂಗೆ ಮಾತಾಡ್ತೀಯಲ್ಲ? ಇಲ್ಲಿ ಕಷ್ಟಪಟ್ಟು ನಿಯತ್ತಾಗಿ ದುಡ್ದು ಬಂದಿದ್ದ ದುಡ್ಡಲ್ಲಿ ಮನೆ ಕಟ್ಟಿಸ್ತಾ ಇದ್ದೀನಿ, ನೀನು ಕಳ್ಳ ಅಂತಿದ್ಯಾ? ನೋಡೆ, ನಾನು ಕಳ್ತನ ಮಾಡಿದರೆ ಉದ್ಧಾರ ಆಗೋದಕ್ಕೆ ಇಷ್ಟು ದಿನ ಬೇಕಾಗಿರ್ತಿದ್ದ. ಇನ್ನೊಂದು ದೊಡ್ಡ ವಿಲ್ಲ ಕಟ್ಟಿಸ್ತಿದ್ದೆ.
ಹೌದೌದು. ಆವಾಗ ನೀವು ಕಟ್ತಿದ್ದದ್ದು ಮನೆ ಅಲ್ಲ, ಪರಪ್ಪನ ಅಗ್ರಹಾರದಲ್ಲಿ ಹುದ್ದೆ ಕಟ್ತಾ ಇರ್ತಿದ್ರಿ. ಈಗೇನು ದುಡ್ಡು ಎಲ್ಲಿಂದ ಬಂತು ಅಂತ ನನಗೆ ನಿಜ ಹೇಳ್ತೀರಾ ಇಲ್ವಾ? ಹೇಳಲ್ಲ ಕಣೆ, ನಿನ್ಗೆ ಯಾಕೆ ಹೇಳ್ಬೇಕು? ಹೌದಾ? ಹಾಂ. ಸರಿ, ಹಂಗಿದ್ರೆ ನಾನು ಮಾವಂಗೆ ಹೇಳ್ಬಿಡ್ತೀನಿ. ಏಯ್! ಮಾವ, ನೋಡೆ, ದುಡ್ಡು ಹೇಗೆ ಬಂದಿದೆ ಅನ್ನೋದಕ್ಕಿಂತ ದುಡ್ಡು ಬಂದಿದೆಯಲ್ಲ ಅದು ಮುಖ್ಯ, ಅಷ್ಟೇ ಸಾಕು. ಇಲ್ಲ, ನನಗೆ ದುಡ್ಡು ಎಲ್ಲಿಂದ ಬಂತು ಅನ್ನೋದು ಮುಖ್ಯ ಆಗುತ್ತೆ. ನೀವು ಎಲ್ಲಿಂದನೋ ಹೇಗೆಗೂ ದುಡ್ಡು ತಂದು ಹಾಕ್ಬಿಟ್ರೆ ಆ ಮನೆಯಲ್ಲಿ ನಾವು ನೆಮ್ಮದಿಯಾಗಿರೋಕ್ಕಾಗತ್ತೇನ್ರಿ? ಅಂಥ ಕೆಲಸ ಎಲ್ಲ ಮಾಡ್ತೀನಿ ನಾನು. ಅದು ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನು ಸ್ವಲ್ಪ ಸಾಲ ಕೊಟ್ಟ, ಅದನ್ನು ತೊಗೊಂಬಂದು ಮನೆ ಕಟ್ಟಿಸ್ತಾ ಇದ್ದೀನಿ. ನಿನಗೆ ಹೇಳಿದ್ರೆ ಸುಮ್ಮನೆ ಗಾಬರಿ ಆಗ್ತೀಯ ಅಂತ ಹೇಳಿಲ್ಲ ಅಷ್ಟೇ. ಏನ್ರಿ ನೀವು ಯಾಕ್ರಿ ಇಷ್ಟೊಂದು ಸಾಲ ಮಾಡ್ತಾ ಇದ್ದೀರಾ? ಈಗಾಗಲೇ ಬ್ಯಾಂಕಲ್ಲಿ ಲೋನ್ ತಗೊಂಡಿದ್ದೀರಾ, ಈಗ ಫ್ರೆಂಡ್ಸ್ ಹತ್ರ ಬೇರೆ ದುಡ್ಡು ತಗೋತಾ ಇದ್ದೀರಾ. ಈ ರೀತಿ ಸಾಲ ಮಾಡ್ತಾನೆ ಇದ್ರೆ ಅದು ಸಾಲದ ಮನೆ ಆಗೋಗೋದಿಲ್ವೇನ್ರಿ? ದುಡಿಯೋಕೆ ಶಕ್ತಿ ಇರಬೇಕಾದ್ರೆ ಸಾಲ ಮಾಡಿದ್ರೆ ಏನೇ ತಪ್ಪು? ನೋಡು, ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಆಯಿತಾ? ಹೋಗು, ಪಾತ್ರೆ ತೊಳಿ ತಗೋ. ತೊಳಿತೀನಿ ಪಾತ್ರೆನ. ಇವ್ರು ನಡ್ಕೋತಾ ಇರೋ ರೀತಿ ನೋಡಿದ್ರೆ ನನಗೆ ಅನುಮಾನ ಬರ್ತಿದೆ. ನಿಜವಾಗ್ಲೂ ಇವ್ರ ಫ್ರೆಂಡ್ ಹತ್ರನೇ ಸಾಲ ತಗೊಂಡಿರ್ಬೋದಾ? ಈ ವಿಚಾರದ ಬಗ್ಗೆ ಪೂರ್ತಿ ತಿಳ್ಕೊಳ್ದೆ ಬಿಡಲ್ಲ ನಾನು. ಚೆಲ್ವಿ, ಯಾಕವ ಅಳ್ತಾ ಇದೀಯಾ? ಏನಾಯ್ತು? ಅವ್ವ, ನನ್ನ ತಾಳಿ ತುಂಡಾಗೋಯ್ತು. ಏನವ ಹೇಳ್ತಾ ಇದೀಯಾ? ಹೆಂಗ್ ತುಂಡಾಯ್ತವ? ನಾನು ಅಡುಗೆ ಮನೇಲಿ ಕೆಲಸ ಮಾಡ್ತಿದ್ನ, ಅದೇನು ಗೊತ್ತಾಗ್ಲಾಕೊಂಡು ತುಂಡಾಗೋಯ್ತು. ಮೊನ್ನೆ ನೋಡಿದ್ರೆ ಅರಿಶಿನ ಕುಂಕುಮ ಕೆಳಗ್ ಬಿತ್ತು, ಇವತ್ತು ನೋಡಿದ್ರೆ ನನ್ನ ತಾಳಿನ ತುಂಡಾಗೋಯ್ತು. ಅವ್ವ, ಇದೆಲ್ಲ ಅಪ್ಸಕುನ ಅಲ್ವಾ? ನನ್ನ ವೆಂಕಿಗೆ ಏನಾದ್ರು ತೊಂದರೆ ಆಗ್ಬೋದಾ? ಚೆಲ್ವಿ, ಹಂಗೆಲ್ಲ ಅನ್ಕೋಬೇಡ ಚೆಲ್ವಿ. ನೀನೇನೋ ಕೆಲಸದಲ್ಲಿದ್ದು ಹಿಂಗಾಗಿದೆ, ಅದಕ್ಕೆ ನೀನು ಏನೇನೋ ಯೋಚನೆ ಮಾಡ್ಬೇಡ ಕಣವ. ಇಲ್ಲ ಕಡುವ, ಈ ತಾಳಿನ ವೆಂಕಿ ತುಂಬಾ ಆಸೆಯಿಂದ ಪ್ರೀತಿಯಿಂದ ನನಗೆ ಅಂತ ತಂದ್ಕೊಟ್ಟಿದ್ದ. ನಾನು ಅಷ್ಟೇ ಕಾಳಜಿಯಿಂದ ನೋಡ್ಕೊತಿದ್ದೆ. ಆದ್ರೆ ಇವತ್ತು ನೋಡಿದ್ರೆ ತಾಳಿನ ತುಂಡಾಗೋಯ್ತು. ಹಾಗಂತ ವೆಂಕಿಗೆ ಏನೋ ಆಗತ್ತೆ ಅಂತ ಅನ್ಕೋಬೇಡ ಚೆಲ್ವಿ. ಅವನು ಯಾರಿಗೂ ಮೋಸ ಮಾಡ್ದವನಲ್ಲ, ಯಾರಿಗೂ ಕೆಟ್ಟದ್ ಬಯಸೋನು ಅಲ್ಲ, ಎಲ್ರಿಗೂ ಪ್ರೀತಿ ಹಂಚ್ದವನು. ಅಂತವನ್ಗೆ ಕೆಟ್ಟದಾಗಕ್ಕೆ ಆ ದೇವ್ರು ಬಿಡ್ತಾನೇನವ? ಚೆಲ್ವಿ, ನೀನು ಧೈರ್ಯವಾಗಿರವ. ಮೊದ್ಲೋಗಿ ಆ ತಾಳಿನ ಸರಿ ಮಾಡಿಸ್ಕೊ. ದೇವ್ರೆ, ನನ್ನ ವೆಂಕಿಗೆ ಏನು ತೊಂದರೆ ಆಗದೆ ಇರೋ ಥರ ನೋಡ್ಕೊಳಪ್ಪ. ಕ್ಷೇಮವಾಗಿ ಬಂದ್ರೆ ನಿನ್ನ ಸನ್ನಿಧಿಗೆ ಬಂದು ನನ್ನ ತುಪ್ಪದ ದೀಪ ಹಚ್ತೀನಿ. ಏನು ಮಾಡ್ತಾ ಇದ್ದೀರಾ ಸರ್? ನಾನು ಸರಿಯಾಗಿ ಮಾಡಿದ್ದೀನಿ, ನೀವೇನು ಮಾಡೋಕೆ ಕೊಟ್ಟಿದ್ದೀರಿ? ಸರ್, ನಿಮ್ಮ ತಂದೆಯವರು ಏನು ಹೇಳಿದ್ರೋ ಅದನ್ನೇ ಮಾಡ್ತಾ ಇದ್ದೀವಿ, ನಾವು ಬೇರೆ ಏನು ಮಾಡ್ತಾ ಇಲ್ಲ ಸರ್. ರೀ ಸಾಹೇಬ್ರೆ, ನಮ್ಮ ಅಪ್ಪಯ್ಯ ಹೇಳಿದ್ರು ಅಂತ ಒಬ್ಬ ಅಮಾಯಕನ ಪ್ರಾಣ ತೆಗೆ ಕೊಟ್ಟಿದ್ರಲ್ಲ, ನಿಮ್ಮ ಮನುಷ್ಯತ್ವ ಇದೆಯೇನ್ರಿ? ರೀ, ನಿಮಗೆ ಸರ್ಕಾರ ಅಧಿಕಾರ ಕೊಟ್ಟಿರೋದು ಜನಗಳನ್ನ ರಕ್ಷಣೆ ಮಾಡಲಿ ಅಂತ, ಹಿಂಗೆ ಅಮಾಯಕರು ಪ್ರಾಣ ತೆಗಿಲಿ ಅಂತಲ್ಲ. ಸರ್, ನಾವು ಮಾಡ್ತಾ ಇರೋದು ನಿಮ್ಮ ಒಳ್ಳೇದಕ್ಕೇನೆ. ಅವನು ವೆಂಕಿ ಬದುಕಿದ್ರೆ ನಿಮ್ಮ ತಮ್ಮನಿಗೆ ಮತ್ತು ನಿಮ್ಮ ತಂದೆಗೆ ಜೀವನ ಪೂರ್ತಿ ನೆಮ್ಮದಿ ಇರ್ತಾ ಇರಲಿಲ್ಲ. ಅದಕ್ಕೆ ಅವನ್ನ ಸಾಯಿಸೋ ಪ್ರಯತ್ನ ಮಾಡಿದ್ದು.
ರೀ ನಿಮ್ಮ ನೆಮ್ಮದಿ ಮನೆ ಹಾಳಾಯ್ತು. ಮೊದ್ಲಿದ್ದನ್ನ ಇಲ್ಲಿಗೆ ನಿಲ್ಲಿಸ್ತೀರಾ ಇಲ್ಲ ಮೀಡಿಯಾದ ಮುಂದೆ ಹೋಗಿ ನೀವು ಹಿಂಗೆಲ್ಲ ಕಾನೂನು ಬಾಹಿರ ಕೆಲಸ ಮಾಡ್ತೀರಿ ಅಂತ ಹೇಳ? ನೀವು ನೋಡಿದ್ರೆ ಹೀಗೆ ಹೇಳ್ತೀರಾ. ನಿಮ್ಮ ತಂದೆಯವ್ರು ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮನ್ನು ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ನೀರು ನೆರಳು ಇಲ್ದೇ ಇರೋ ಜಾಗಕ್ಕೆ ನಮ್ಮನ್ನು ಟ್ರಾನ್ಸ್ಫರ್ ಮಾಡಿ ಸಾಯಿಸ್ಬಿಡ್ತಾರೆ. ಶಭಾಷ್ ಕಣ್ರಿ. ಅಲ್ಲ ಕಣ್ರಿ, ನಿಮ್ಮ ಜೀವನದ ಬಗ್ಗೆ ಇರೋಷ್ಟು ಕಾಳಜಿ ಪಾಪ ಅಮಾಯಕನ ಪ್ರಾಣದ ಮೇಲೆ ಇಲ್ವಲ್ರಿ. ಹೇ ನೋಡ್ರಿ ಅವನ ಮುಖನ, ಒಳ್ಳೆ ಅಮಾಯಕ ಮುಗ್ಧನ್ ಥರ ಅವನೇ ರೀ. ಅವನಿಗೆ ನೀವು ಇಲ್ಲಿಗೆ ಯಾತಕ್ಕೆ ಕರ್ಕ ಬಂದಿದ್ರಿ ಅಂತ ಕೂಡ ಗೊತ್ತಿಲ್ಲ ಕಣ್ರಿ. ರೀ ಒಂದು ಪ್ರಾಣದ ಬೆಲೆನೇ ಗೊತ್ತಿಲ್ವೇನ್ರಿ ನಿಮಗೆ? ಎಷ್ಟೋ ಜನ್ಮ ಆದಮೇಲೆ ಮನುಷ್ಯನ ಜನ್ಮ ಬರ್ತದೆ ಅಂತಾರೆ. ಅಂತ ಜನ್ಮನೇ ವಾಸ್ಕಾಕ ಕೊಂಟಿದ್ದೀರಲ್ರಿ. ಯಾರೇ ಅಧಿಕಾರ ಕೊಟ್ಟರು ನಿಮಗೆ? ರೀ ಇನ್ಸ್ಪೆಕ್ಟ್ರೆ, ನಿಮಗೂ ಆತ್ಮಸಾಕ್ಷಿ ಅನ್ನೋದೊಂದು ಇದ್ರೆ ನಮ್ಮಪ್ಪಯ್ಯನ ಮಾತು ಕೇಳಬೇಡಿ, ಯಾರ ಮಾತನ್ನು ಕೇಳಬೇಡಿ. ಒಂದು ಕಿತ ನಿಮ್ಮ ಆತ್ಮಸಾಕ್ಷಿನ, ನಿಮ್ಮ ಮನಸ್ಸನ್ನ ಕೇಳ್ಕೊಳ್ಳಿ. ನೀವು ಮಾಡ್ತಿರೋ ಸರಿನಾ ತಪ್ಪ ಅಂತ ಅದೇ ಹೇಳ್ತದೆ. ನೋಡ್ರಿ ಬೇಡ ಕಣ್ರಿ, ಬಿಟ್ಬಿಡ್ರಿ ಆ ಹುಡುಗನ್ನ. ರೀ ಭೂಮಿ ಮೇಲಿರೋ ಎಲ್ಲ ಜೀವಗಳಿಗೂ ಜೀವ ಕೊಡೋ ನಾವು ಭಗವಂತ ಕಣ್ರಿ. ಕೊಡೋ ಅಧಿಕಾರ ಇದ್ದವನ್ಗೆ ಮಾತ್ರ ರೀ ತೆಗಿಯೋ ಅಧಿಕಾರ ಇರೋದು. ನಮಗೂ ನಿಮಗೂ ಇಲ್ಲ. ನೋಡಿ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಸಾಹೇಬ್ರೆ, ಬೇಡ ಕಣ್ರಿ. ನಮ್ಮಪ್ಪನ ಮಾತು ಕೇಳಬೇಡಿ, ಬಿಟ್ಬಿಡಿ ಆ ಹುಡುಗನ್ನ, ಬಿಟ್ಬಿಡಿ. ರೀ ಹೋಗಿ ಅವನ್ನ ಕರ್ಕೊಂಬನ್ರಿ. ಥ್ಯಾಂಕ್ ಯು ಇನ್ಸ್ಪೆಕ್ಟ್ರೆ.